ದೆಹಲಿಯಲ್ಲಷ್ಟೇ ಅಲ್ಲ, ರಾಜ್ಯದಲ್ಲೂ ರಾಜಕೀಯ ನಾಯಕರ ನಡುವೆ ವಾರ್ ನಡೀತಾ ಇದೆ. ಕಾಶ್ಮೀರ ರಕ್ತಪಾತ ವಿಚಾರಕ್ಕೆ ಕಾಂಗ್ರೆಸ್ ನಾಯಕರು ದಿನಕ್ಕೊಂದು ಹೇಳಿಕೆಯನ್ನು ಕೊಡುತ್ತಿದ್ರೆ, ಬಿಜೆಪಿ ನಾಯಕರಂತೂ ಕೆಂಡದಂತಾಗಿದ್ದಾರೆ. ಜಾತಿ ಕೇಳಿ ಹೊಡೆಯಲು ಆಗುತ್ತಾ? ಕಿಚ್ಚು ಹೊತ್ತಿಸಿದ ತಿಮ್ಮಾಪುರ. ಸಚಿವ ಆರ್.ಬಿ. ತಿಮ್ಮಾಪುರ ವಿರುದ್ಧ ಕೆರಳಿದ ಬಿಜೆಪಿ ಪಡೆ. ಧರ್ಮ ಕೇಳಿ ಹೊಡೆದಿಲ್ಲ ಅಂತ ಪ್ರೂವ್ ಮಾಡಿ. ನಾನಾ ರೀತಿ ಹೇಳಿಯೇ ಇಲ್ಲ ಎಂದು ತಿಮ್ಮಾಪುರ ಯೂಟರ್. ಧರ್ಮ ನೋಡಿ ಹೊಡೆದಿಲ್ಲ ಅಂತ ಹೇಳಿ. ಪ್ರತ್ಯಕ್ಷದರ್ಶಿಗಳು, ಪ್ರವಾಸಿಗರು ಅಷ್ಟೇ ಯಾಕೆ, ಉಗ್ರರ ದಾಳಿಯನ್ನ ಕಣ್ಣಾರೆ ಕಂಡವರು ತಮ್ಮವರನ್ನ ಕಳೆದುಕೊಂಡು ಕಣ್ಣೀರು ಹಾಕಿದ್ರು. ನಮ್ಮನ್ನ ಹಿಂದೂನಾ ಮುಸ್ಲಿಮಾ ಅಂತ ಕೇಳಿ ದಾಳಿ ಮಾಡಿದ್ದಾಗಿ ಕೆಲವರು ಮಾಧ್ಯಮಗಳ ಮುಂದೆ ಹೇಳಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವ ಆರ್.ಬಿ. ತಿಮ್ಮಾಪುರ, ಹೊಡೆಯೋರು ಯಾರಾದ್ರೂ ಜಾತಿ ಕೇಳಿ ಹೊಡಿತಾರ? ಪ್ರಾಕ್ಟಿಕಲಿ ಯೋಚನೆ ಮಾಡಿ ಅಂದಿದ್ರು. ಯಾರ ನೀವು ಹೊಡೆದು ಓಡಿ ಹೋಗ ಜಾತಿ ಕೇಳ್ಕ ಅಭಿ ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಹೊಡೆಯಕ್ಕಾಗತ್ತೆ? ನೀನ ಪ್ರಾಕ್ಟಿಕಲ್ ಯೋಚನೆ ಮಾಡಿ. ಹೊಡಬಡಬಡಂಗ್ ಹೊಡಿತಾನೆ, ಓಡಿ ಹೋಗ್ತಾನೆ. ಅವನು ನಿಂತ್ಕೊಂಡು ಕೇಳಿ ಹೊಡೆಯಟ್ಟು ವ್ಯವಧಾನ ಯಾರಿಗಿರುತ್ತೆ? ಸಚಿವರ ಈ ಹೇಳಿಕೆಗೆ ಕಿಡಿಕಾರಿದ ಬಿಜೆಪಿ ನಾಯಕರು ಧರ್ಮ ಕೇಳಿ ಹೊಡೆದಿಲ್ಲ ಅನ್ನೋದನ್ನ ಪ್ರೂವ್ ಮಾಡಿ ಅಂತ ಆರ್ ಅಶೋಕ್ ಸವಾಲ್ ಹಾಕಿದ್ರು. ಇಲ್ಲ ಕ್ಷಮೆ ಕೇಳಿ ಅಂತ ಒತ್ತಾಯಿಸಿದ್ರು. ಎನ್ಐನವರು ಏನೋ ಹೇಳಿದ್ದಾರೆ, ಅವ್ರ ಮೇಲೂ ಕೇಸ್ ಹಾಕಿ. ತಪ್ಪು ಹೇಳಿದ್ರು ಇಲ್ಲ ಅಂದ್ರೆ ಈ ದೇಶದ ಜನಗಳ ಮುಂದೆ ಮಂಡಿಯೂರಿ ಕ್ಷಮಾಪಣೆ ಕೇಳಿ. ಇಲ್ಲ ಪ್ರೂವ್ ಮಾಡಿ. ಧರ್ಮ ಕೇಳಿ ಹೊಡೆದಿಲ್ಲ ಅಂತ ಪ್ರೂವ್ ಮಾಡಿ ಹಾಕಿ. ಆ ಕುಟುಂಬದ ಮಕ್ಕಳು ಏನಾಯ್ತು ಅನ್ನೋದನ್ನ ಅಲ್ಲಿ ಹೇಳಿದಾಗ ಆರ್.ಬಿ. ತಿಮ್ಮಾಪುರೆ ಅದು ಸರಿ ಇಲ್ಲ, ಅವ್ರು ಸುಳ್ಳು ಹೇಳ್ತಾ ಇದಾರೆ ಅಂತ ಹೇಳ್ತಾರಲ್ಲ, ಇದಕ್ಕಿಂತ ನೀಚ ಪಾಲಿಟಿಕ್ಸ್ ಇನ್ನೊಂದು ಮಾಡಕ್ ಸಾಧ್ಯ ಇದೆಯಾ? ಅವ್ರು ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದ್ರು, ಈ ಹಿಂದೂನಾ ಅಲ್ವಾ ಅಂತ. ಬಹುಶಃ ನಿಮಗೂನು ಇದೇ ರೀತಿ ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದ್ರೆ ಈ ರೀತಿಯಾದಂತ ಇನ್ಸೆನ್ಸಿಟಿವ್ ಹೇಳಿಕೆಗಳನ್ನ ನೀವು ಹೇಳಿರ್ತಿರ್ಲಿಲ್ಲ. ಐಡಿ ಕಾರ್ಡ್ ಚೆಕ್ ಮಾಡಿ ಅಟ್ಯಾಕ್ ಮಾಡಿದ್ದಾರೆ ಅಂತ ಮೃತರ ಕುಟುಂಬದವರೇ ಹೇಳಿದ್ದಾರೆ. ಹೀಗಿದ್ರೂ ಈ ರೀತಿಯಾಗಿ ಹೇಳಿಕೆ ನೀಡೋದು ಎಷ್ಟು ಸರಿ ಅಂತ ಬಿಜೆಪಿ ನಾಯಕರು ಪ್ರಶ್ನಿಸಿದ್ದಾರೆ. ಹೀಗೆ ತಿಮ್ಮಾಪುರ ಹೇಳಿಕೆ ವಿವಾದದ ಕಿಡಿ ಹೊತ್ತಿಸ್ತಾ ಇದ್ದಂತೆ ಸಚಿವರು ಯೂ ಟರ್ನ್ ಹೊಡೆದಿದ್ದಾರೆ. ನಾನಾ ರೀತಿ ಹೇಳಿಯೇ ಇಲ್ಲ ಅಂದಿದ್ದಾರೆ. ಹಾಗಾದ್ರೆ ಮೊನ್ನೆ ಹೇಳಿದ್ದೇನು? ಸಚಿವರ ಯೂ ಟರ್ನ್ ಏನು? ನೀವೇ ನೋಡಿ. ಯಾರ ನೀವು ಹೊಡೆದು ಓಡಿ ಹೋಗ ಜಾತಿ ಕೇಳ್ಕೊಂಡು ಹೊಡೆಯಕ್ಕಾಗತ್ತೆ? ನೀನ ಪ್ರಾಕ್ಟಿಕಲ್ ಯೋಚನೆ ಮಾಡಿ. ಹೊಡಬಡಬಡಂಗ್ ಹೊಡಿತಾನೆ, ಓಡಿ ಹೋಗ್ತಾನೆ. ಅವನು ನಿಂತ್ಕೊಂಡು ಕೇಳಿ ಹೊಡೆಯಟ್ಟು ವ್ಯವಧಾನ ಯಾರಿಗಿರುತ್ತೆ? ಧರ್ಮ ನೋಡಿ ಹೊಡೆದಿಲ್ಲ ಅಂತ ಹೇಳಿ ಇಲ್ಲ. ಹಂಗೆ ಇಂಥದ್ರಲ್ಲಿ ರಾಜಕಾರಣ ಮಾಡಬೇಡಿ ಅಂತ ಹೇಳಿದ್ದೇನೆ ವಿನ, ಮತ್ತೆ ನಾನು ನೋಡಿದ ಚಾನಲ್ ಪ್ರಕಾರ ನನಗೆ ಡೌಟ್ ಅಪ್ಪ ಅಂತ ಹೇಳಿದ್ದೆ. ನಾನು ಇಲ್ಲ ನೋಡಿ ಹಂಗೆ ಹೇಳೇ ಇಲ್ಲ, ಹಂಗೆ ಮಾಡಿಲ್ಲ ಅಂತಲ್ಲ. ಸಿದ್ದುಗೆ ಪಾಕ್ ರತ್ನ ಪ್ರಶಸ್ತಿ, ಸಿಎಂ ಕಾಲೆಳೆದ ಬಿಜೆಪಿ. ಇನ್ನು ಯುದ್ಧದ ಅಗತ್ಯವಿಲ್ಲ, ಯುದ್ಧದ ಪರ ನಾವಿಲ್ಲ ಅಂದಿದ್ದ ಸಿಎಂ ಸಿದ್ದರಾಮಯ್ಯ ವಿರುದ್ಧವೂ ಬಿಜೆಪಿ ಬೆಂಕಿ ಉಗುಳಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಪಾಕಿಸ್ತಾನದಲ್ಲಿ ಸಿಎಂ ಫೇಮಸ್ ಆಗಿದ್ದಾರೆ, ಲಾಹೋರ್ನಲ್ಲಿ ನಿಂತ್ರೆ ಗೆಲ್ತಾರೆ, ಅವ್ರಿಗೆ ಪಾಕ್ ರತ್ನ ಪ್ರಶಸ್ತಿಯನ್ನ ಕೊಡಬಹುದು ಅಂತ ಕಾಲೆಳೆದಿದ್ದಾರೆ. ಪಾಕಿಸ್ತಾನದಲ್ಲಿ ಫೇಮಸ್ ಅಂದ್ರೆ ಸಿದ್ದರಾಮಯ್ಯನವರು ಓಡ್ತಾ ಇದೆ. ಅಲ್ಲಿ ಲಾಹೋರಲ್ಲಿ ನಿಂತ್ಕೊಂಡ್ರೆ ಸಿದ್ದರಾಮಯ್ಯ 1 ಲಕ್ಷ, ನಾನು ಹೇಳ್ತೀನಿ 1 ಲಕ್ಷ ಲೀಡರ್ ಗೆಲ್ತಾರೆ. ಇನ್ನೊಂದು 2 ವರ್ಷದಲ್ಲಿ ಸಿದ್ದರಾಮಯ್ಯನ ಅಲ್ಲಿ ಕರೆದು ನಾವ್ ಹೆಂಗ್ ಭಾರತ ರತ್ನ ಕೊಡ್ತಿರೋ ಹಂಗೆ ಪಾಕಿಸ್ತಾನದ ರತ್ನವನ್ನ ಕೊಡುವಂತದಕ್ಕೆ ಬರ್ದ್ ಮಾಡ್ಕೊಳ್ಳಿ. ಇವತ್ತು ಹೇಳಿದ್ದೀನಿ 100% ಕರೆದು ಕೊಡ್ತಾರೆ. ಆದ್ರೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಕೈ ನಾಯಕರು ಸಿದ್ದರಾಮಯ್ಯ ಆ ಅರ್ಥದಲ್ಲಿ ಹೇಳಿಲ್ಲ ಅಂದಿದ್ದಾರೆ. ಅವರು ನೋಡಿ ಯಾವ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ. ಯುದ್ಧ ಅಂದಮೇಲೆ ಒಂದು ದಿವಸ ಎರಡೂ ಕಡೆ ಒಂದು ದಿವಸ ಹಾನಿ ಆಗ್ತದೆ. ಅದರ ಅರ್ಥ ಯುದ್ಧ ಮಾಡೋದು ಬೇಡ, ಯುದ್ಧ ಮಾಡಲೇಬೇಕು. ಇವ್ರು ಪಾಕಿಸ್ತಾನವ್ರನ್ನ ನಾವು ಇವ್ರನ್ನ ಹತ್ತಿಕ್ಕಲೇಬೇಕು, ಇವ್ರನ್ನ ವೈಪೌಟೇ ಮಾಡಬೇಕು ಇವ್ರನ್ನ. ಆದರೆ ಒಂದು ದಿವಸ ಎರಡೂ ಕಡೆ ಹಾನಿ ಆಗ್ತದೆ, ಯುದ್ಧದಿಂದ ಯುದ್ಧ ಸೊಲ್ಯೂಷನ್ ಅಲ್ಲ ಅಂತ ಉದ್ದೇಶದಿಂದ ಅವರು ಒಂದು ರೀತಿಯಿಂದ ಹೇಳಿದಾರಲ್ಲ. ನಾನು ಯಾವ ಉದ್ದೇಶಕ್ಕಾಗಿ ಆ ರೀತಿ ಹೇಳಿದೆ ಅನ್ನೋದನ್ನ ಮುಖ್ಯಮಂತ್ರಿಗಳಾಗಲೇ ಕ್ಲಾರಿಫೈ ಮಾಡಿದ್ದಾರೆ. ಮತ್ತು ಅಗತ್ಯ ಬಿದ್ದಾಗ ನಾವು ಮಾಡೋದಕ್ಕೇನು ಹಿಂದೆ ಮುಂದೆ ನೋಡಬಾರದು ಅಂತಾನೂ ಹೇಳಿದೆ. ಇನ್ನು ಈ ಮಧ್ಯೆ ಉಗ್ರರ ಮನೆ ಧ್ವಂಸ ಮಾಡ್ತಿರೋದೆಲ್ಲ ನಾಟಕ ಅಂತ ವಿಜಯಾನಂದ ಕಾಶ್ಯಪ್ಪನವರ್ ಆರೋಪಿಸಿದ್ದಾರೆ. ನೋಡ್ರಿ, ಅವೆಲ್ಲ ನಾಟಕ. ಮತ್ತೆ ಇಷ್ಟು ದಿವಸ ಎಲ್ಲಿದ್ರು ಇವರು? ಯಾಕೆ ಟೆರರಿಸ್ಟ್ ಇದ್ದಿದ್ದಿಲ್ವಾ? ನಮ್ಮ ಬಾರ್ಡರ್ ನಲ್ಲೇ ಇದ್ದಿದ್ದಿಲ್ವಾ? ಲೈನ್ ಆಫ್ ಕಂಟ್ರೋಲ್ ಅಲ್ಲಿ ಇದ್ದಿದ್ದಿಲ್ವಾ? ಇದ್ದಾಗ ಮತ್ತೆ ಅವಾಗ ಉಡಾಸ್ ಮಾಡಬೇಕಾಗಿತ್ತು. ಯುದ್ಧದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಪೇಜಾವರ ಶ್ರೀಗಳು, ಯುದ್ಧದಿಂದ ಎರಡೂ ಸೇನೆಗಳಿಗೆ ನಷ್ಟ ಆಗುತ್ತೆ, ಆದ್ರೆ ಉಗ್ರರನ್ನ ಹುಡುಕಿ ಹೊಡಿಬೇಕು ಅಂದಿದ್ದಾರೆ. ಯುದ್ಧ ಮಾಡೋದು ಒಂದು, ಎರಡು ಕಡೆ ಅಪಾರವಾಗಿರುವಂತಹ ಸೇನೆ
ನಾಶ ಆಗತ್ತೆ. ಹಾಗಿಲ್ಲದೆ ಯಾರು ದುಷ್ಟರಿದ್ದಾರೆ ಅವರನ್ನಷ್ಟೇ ಹುಡುಕಿ ಸಂಹಾರ ಮಾಡಿದ್ರು ದುಷ್ಟರನ್ನು ಬಿಟ್ಟಿಲ್ಲ, ಸಜ್ಜನರ ಒಬ್ಬರನ್ನು ಕೂಡ ಅವರಿಗೆ ಹಾನಿಯಾಗಿದೆ. ಯುದ್ಧದ ಬಗ್ಗೆ, ಭದ್ರತಾ ಲೋಪದ ಬಗ್ಗೆ, ಉಗ್ರರ ದಾಳಿಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ನೀಡುತ್ತಿರೋ ಹೇಳಿಕೆಗಳು ಬಿಜೆಪಿಗೆ ಅಸ್ತ್ರವಾಗಿವೆ. ಬ್ಯೂರೋ ರಿಪೋರ್ಟ್, ಟಿವಿ9.